ಗುಡ್ ಮಾರ್ನಿಂಗ್. ಕಳೆದ ತರಗತಿಯಲ್ಲಿ ನಾವು ವಿವಾಹ ಸಂಸ್ಥೆಯ ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ವಿ. ಈ ವರ್ಷ ಸಾಮಾಜಿಕ ಸಂಸ್ಥೆಗಳು ಎನ್ನುವ ಒಂದು ವ್ಯಾಪ್ತಿಯಲ್ಲಿ 4 ಮುಖ್ಯ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಒಂದು ವಿವಾಹ, ಎರಡನೆಯದು ಕುಟುಂಬ, ಮತ್ತೊಂದು ಶಿಕ್ಷಣ ಹಾಗೂ ಧರ್ಮ. ಈ 4ರಲ್ಲಿ ಈಗಾಗಲೇ ನಾವು ವಿವಾಹ ಅಂತಕ್ಕಂತಹ ಸಂಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಈ ದಿನ ಅಧ್ಯಯನ ಮಾಡ್ತಕ್ಕಂಥದ್ದು ಕುಟುಂಬ ಎನ್ನುವಂತಹ ಸಂಸ್ಥೆಯನ್ನು ಕುರಿತಾಗಿ. ನಾವೀಗಾಗಲೇ ಗಮನಿಸಿದ್ದೀವಿ, ವಿವಾಹ ಮತ್ತು ಕುಟುಂಬ ಅಂತಕ್ಕಂತಹ 2 ಸಂಸ್ಥೆಗಳು ಪರಸ್ಪರ ಪೂರಕವಾದಂಥವುಗಳು. ಅಂದರೆ ಒಂದು ಮತ್ತೊಂದನ್ನು ಅವಲಂಬಿಸಿಯೇ ಇರ್ತಕ್ಕಂತಹ ಪ್ರಮುಖವಾದಂತಹ ಸಂಸ್ಥೆಗಳು ಎನ್ನುವಂತಹದ್ದು. ಬಹುಶಃ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ ಇಡೀ ಸಮಾಜದ ಒಂದು ಸದೃಢವಾದಂತಹ ಘಟಕ, ಒಂದು ಬಹುಮುಖ್ಯವಾದಂತಹ ಘಟಕ, ಮೂಲಭೂತವಾದಂತಹ ಘಟಕ. ಯಾಕೆ ಅಂತ ಹೇಳಿದ್ರೆ, ಕುಟುಂಬ ಇಲ್ಲದ ಸಮಾಜಗಳಿಲ್ಲ. ಕುಟುಂಬ ಅಂತಕ್ಕಂತಹ ವ್ಯವಸ್ಥೆ ಎಷ್ಟು ಮಹತ್ವದ್ದು ಅಂತ ಹೇಳಿದ್ರೆ, ನೀವು ಎಲ್ಲರೂ ಇದನ್ನು ಇಷ್ಟು ಆರಾಮಾಗಿದ್ದೀರಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಕುಟುಂಬ. ಹೀಗಾಗಿ ನಾವು ಕುಟುಂಬ ಅಂತಕ್ಕಂಥದ್ದನ್ನು ಇಟ್ಸ್ ಎ ಬೇಸಿಕ್ ಯೂನಿಟ್ ಆಫ್ ಅವರ್ ಸೊಸೈಟಿ, ನಮ್ಮ ಸಮಾಜದ ಒಂದು ಮೂಲಭೂತವಾದಂತಹ ಘಟಕ ಎಂದು ಭಾವಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ರೀತಿಯ ಒಂದು ಮೂಲಭೂತವಾದಂತಹ ಘಟಕ ಯಾವ ರೂಪದಲ್ಲಿ ಇದೆ? ವಿವಾಹ ಸಂಸ್ಥೆಯ ಮೂಲಕ ಲೈಂಗಿಕ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂತಹ ಸ್ತ್ರೀ ಪುರುಷರು ಆ ಮೂಲಕ ಕುಟುಂಬ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅಂದರೆ ಕುಟುಂಬ ಎನ್ನುವಂತಹ ಸಂಸ್ಥೆ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ವಿವಾಹ ಸಂಸ್ಥೆಯ ಒಂದು ಮನ್ನಣೆ, ಒಪ್ಪಿಗೆ ಅಂತಕ್ಕಂತಹದ್ದು ಮುಖ್ಯ. ವಿವಾಹಿತರು ಮಾತ್ರವೇ ಕುಟುಂಬವನ್ನು ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಸಮಾಜಗಳಲ್ಲಿಯೂ ಅವಕಾಶ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಇಲ್ಲಿ ಕುಟುಂಬದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಆಶಯ ಏನಾಗಿದೆ ಅಂತ ಹೇಳಿದ್ರೆ, ಇಡೀ ಮಾನವ ಸಂತತಿಯನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಆ ಇಡೀ ಮಾನವ ಸಂತತಿಯನ್ನು ಪೋಷಣೆ ಮಾಡ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಮಾನವ ಸಂತತಿಯನ್ನು ಮುಂದುವರಿಸ್ತಕ್ಕಂಥದ್ದು ಮತ್ತು ಮಾನವ ಸಂತತಿಯನ್ನು ಪೋಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ ಅಂಥೇಳಿ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮಕ್ಕಳನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಸಲಹತಕ್ಕಂತಹದ್ದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥದ್ದು. ನಮ್ಮ ಕುಟುಂಬಗಳಷ್ಟು ಪ್ರೀತಿ, ವಾತ್ಸಲ್ಯ, ಮಮತೆ ಇವುಗಳನ್ನು ಇನ್ನೆಲ್ಲಿಯೂ ಯಾವ ಸಂಸ್ಥೆಗಳು ನಮಗೆ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಬಹುಮುಖ್ಯವಾದಂತಹ ಒಂದು ಸಂಸ್ಥೆ ನಮ್ಮ ಕುಟುಂಬ. ಹಾಗೆಯೇ ಇಲ್ಲಿ ಮಾನವ ಸಂತತಿಯ ಮೂಲಕ ಇಡೀ ವ್ಯವಸ್ಥೆಯ ಒಂದು ವಾರಸುದಾರಿಕೆಯನ್ನು, ಹಕ್ಕುದಾರಿಕೆಯನ್ನು ಮುಂದುವರಿಸ್ತಕ್ಕಂತಹ ಒಂದು ಬಹುಮುಖ್ಯವಾದಂಥ ಕೆಲಸ ಕೂಡ ಆಗ್ತಕ್ಕಂಥದ್ದು ಕುಟುಂಬದ ಮೂಲಕವೇ. ನೀವು ನಿಮ್ಮೆಲ್ಲ ಕುಟುಂಬಗಳ ಉದಾಹರಣೆಯನ್ನು ತಗೊಳ್ಳಿ. ನೀವಿದ್ದೀರಿ, ನಿಮ್ಮ ತಂದೆ ತಾಯಿಗಳಿದ್ದಾರೆ, ನಿಮ್ಮ ಅಜ್ಜ ಅಜ್ಜಿಯರಿದ್ದಾರೆ. ಹಾಗೆಯೇ ಮತ್ತೆ ನಿಮ್ಮಿಂದ ಪುನಃ ಆ ಕುಟುಂಬದ ವ್ಯವಸ್ಥೆ ಅಂತಕ್ಕಂಥದ್ದು ಪರಂಪರಾನುಗತವಾಗಿ ಮುಂದುವರಿಯುತ್ತಲೇ ಹೋಗುತ್ತದೆ. ಅಂದರೆ ಇವತ್ತು ಒಂದು ಕುಟುಂಬ ಇದೆ ಅಂತ ಹೇಳಿದ್ರೆ ಆ ಕುಟುಂಬದ ಹಿಂದೆ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಕುಟುಂಬಗಳು ಹಿಂದೆ ಆಗಿ ಹೋಗಿವೆ. ಆ ಕೋಟ್ಯಾಂತರ ಒಂದು ಸಂತತಿ ಅಂತಕ್ಕಂಥದ್ದು ಇಲ್ಲಿ ಅನುವಂಶೀಯತೆಯ ಮೂಲಕ ಮುಂದುವರೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಕುಟುಂಬ ಅಂತಕ್ಕಂತಹದ್ದು ಒಂದು ವಿಭಿನ್ನವಾದಂತಹ ಒಂದು ಮಹತ್ವವನ್ನು ಪಡ್ಕೊಳ್ತಕ್ಕಂತಹ ಸಂಸ್ಥೆಯಾಗಿ ಇರುವಂತಹದ್ದನ್ನು ನೋಡ್ತೀವಿ. ಮಕ್ಕಳು ಅವರ ಪೋಷಣೆ ಮಾಡ್ತಕ್ಕಂಥದ್ದು, ಆಸ್ತಿಗೆ ವಾರಸುದಾರನಾಗಿಸ್ತಕ್ಕಂಥದ್ದು, ಮಾನವ ಸಂತತಿಯನ್ನು ಮುಂದುವರಿಸ್ತಕ್ಕಂಥದ್ದು, ಈ ಎಲ್ಲ ಬೃಹತ್ ಆಶಯಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ. ಆ ಕುಟುಂಬ ಎನ್ನುವ ಪದವನ್ನು ನಾವು ಇಂಗ್ಲೀಷಲ್ಲಿ ಫ್ಯಾಮಿಲಿ ಅಂಥೇಳಿ ಕರಿತೀವಿ. ಫ್ಯಾಮಿಲಿ ಅಂಥೇಳಿ ಇಂಗ್ಲೀಷಲ್ಲಿ ಅನುವಾದ ಮಾಡ್ತಾರೆ. ಆ ಫ್ಯಾಮಿಲಿ ಅಂತಕ್ಕಂತಹ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎನ್ನುವ ಪದದಿಂದ ಬಂದಿದೆ. ನೋಡಿ, ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್, ಈ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎನ್ನುವ ಪದದಿಂದ ಬರ್ತಕ್ಕಂತಹ ಈ ಒಂದು ಪದಕ್ಕೆ
ಇರ್ತಕ್ಕಂತಹ ಅರ್ಥ ಸರ್ವೆಂಟ್, ಆಳು ಅಥವಾ ಸೇವಕ ಎನ್ನುವ ಅರ್ಥ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ನೋಡಿ ಇಲ್ಲಿ ಫ್ಯಾಮಿಲಿ ಎನ್ನುವಂತಹ ಪದವು ಕನ್ನಡದಲ್ಲಿ ಕುಟುಂಬ, ಇಂಗ್ಲೀಷಲ್ಲಿ ನಾವು ಕುಟುಂಬ ಅಂತಕ್ಕಂಥ ಪದವನ್ನು ಫ್ಯಾಮಿಲಿ ಅಂಥೇಳಿ ಅನುವಾದ ಮಾಡ್ತೀವಿ. ಆ ಫ್ಯಾಮಿಲಿ ಅಂತಕ್ಕಂತಹ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎನ್ನುವ ಪದದಿಂದ ಬಂದಿದೆ. ಫ್ಯಾಮುಲಸ್ ಎಂದರೆ ಸರ್ವೆಂಟ್, ಆಳು, ಸೇವಕ ಅಂತಕ್ಕಂತಹ ಅರ್ಥವನ್ನು ನೀಡುತ್ತೆ. ಅಥವಾ ಫ್ಯಾಮಿಲಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎನ್ನುವ ಪದದಿಂದ ಬಂದಿದ್ದು, ಫ್ಯಾಮುಲಸ್ ಎಂದರೆ ಆಳು, ಸೇವಕ ಎನ್ನುವಂತಹ ಒಂದು ಅರ್ಥ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹಿಂದೆ ಪ್ರಾಚೀನ ರೋಮನ್ನರಲ್ಲಿ ಮನೆಯ ಆಳು, ಸೇವಕರು ಅವರು ಕೂಡ ಕುಟುಂಬದ ಸದಸ್ಯರಂತೆ ಇರ್ತಾ ಇದ್ರು ಎನ್ನುವ ಹಿನ್ನೆಲೆಯಲ್ಲಿ ಇರಬಹುದು ಆ ಒಂದು ಪದದ ಉತ್ಪನ್ನ ಈ ರೂಪದಲ್ಲಿ ಇದೆ. ಹಾಗಾದರೆ ಈ ಕುಟುಂಬ ಅಂತಕ್ಕಂತಹದ್ದು ಎಲ್ಲರನ್ನ ಅಥವಾ ಇಡೀ ಮಾನವ ಕುಲವನ್ನು ಪೋಷಿಸ್ತಕ್ಕಂತಹ ಒಂದು ಬಹುಮುಖ್ಯವಾದಂತಹ ಘಟಕವಾಗಿ ಇಲ್ಲಿರುವಂತಹದ್ದನ್ನು ನಾವು ಮುಖ್ಯವಾಗಿ ನೋಡ್ತೀವಿ. ಆ ಒಂದು ಕುಟುಂಬದ ವ್ಯವಸ್ಥೆ ಹೇಗಿದೆ, ಅದರ ಅರ್ಥ ಮತ್ತು ಲಕ್ಷಣಗಳು, ಕುಟುಂಬದ ಕಾರ್ಯಗಳು ಏನೆಲ್ಲ ಇವೆ ಎನ್ನುವಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಅಧ್ಯಯನ ಮಾಡ್ತೀವಿ. ಮತ್ತೊಮ್ಮೆ ಗಮನಿಸೋಣ. ಕುಟುಂಬ ಎನ್ನುವ ಪದವನ್ನು ಇಂಗ್ಲೀಷಲ್ಲಿ ಫ್ಯಾಮಿಲಿ ಅಂತ ಹೇಳಿ ಅನುವಾದ ಮಾಡ್ತಾರೆ. ಆ ಫ್ಯಾಮಿಲಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎನ್ನುವ ಪದದಿಂದ ಬಂದಿದ್ದು, ಫ್ಯಾಮುಲಸ್ ಎಂದರೆ ಸರ್ವೆಂಟ್ ಅಥವಾ ಆಳು ಅಥವಾ ಸೇವಕ ಎನ್ನುವ ಒಂದು ಅರ್ಥ ಇರ್ತಕ್ಕಂತಹದ್ದನ್ನು ಇಲ್ಲಿ ನೋಡ್ತೇವೆ. ಈ ರೂಪದಲ್ಲಿ ಆ ಫ್ಯಾಮಿಲಿ ಎನ್ನುವ ಪದದ ಶಬ್ದೋತ್ಪನ್ನ ಆಗಿದೆ. ಇದು 2 ಅಂಕಗಳ ಪ್ರಶ್ನೆ ಇರುತ್ತೆ. ಫ್ಯಾಮಿಲಿ ಎನ್ನುವ ಪದದ ಉತ್ಪತ್ತಿ ಹೇಗಾಗಿದೆ, ಆ ಪದದ ಬಳಕೆ ಹೇಗೆ ಬಂದಿದೆ ಎನ್ನುವಂತಹದ್ದನ್ನು ಕುರಿತಾಗಿ. ಈ ರೀತಿಯ ಫ್ಯಾಮಿಲಿ ಅಂತಕ್ಕಂತಹ ಪದ ಈ ರೂಪದಲ್ಲಿ ಬಂದಿರತಕ್ಕಂಥದ್ದು. ಇನ್ನು ನಾವು ಸಾಮಾನ್ಯ ಸಂದರ್ಭದಲ್ಲಿ ನೋಡೋದಾದರೆ ತಂದೆ ತಾಯಿಗಳು ಮಕ್ಕಳನ್ನು ಒಳಗೊಂಡಂತಹ ಒಂದು ಜೈವಿಕವಾದಂತಹ ಘಟಕ ಇಲ್ಲಿ ಕುಟುಂಬವಾಗಿ ನಮಗೆ ಕಾಣ್ತದೆ. ತಂದೆ ತಾಯಿಗಳು ಮಕ್ಕಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಜೈವಿಕವಾದಂತಹ ಘಟಕ, ಇಟ್ಸ್ ಎ ಬಯೋಲಾಜಿಕಲ್ ಯೂನಿಟ್ ಅಂತಕ್ಕಂಥದ್ದು. ಆ ರೀತಿಯ ಒಂದು ಘಟಕ ನಮ್ಮ ಕುಟುಂಬ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತೇವೆ. ಆ ಕುಟುಂಬ ಅನ್ನುವಂತಹ ಪದಕ್ಕೆ ವ್ಯಾಖ್ಯಾನ ನೋಡಿದರೆ ಅಕ್ಬರ್ ಮತ್ತು ನಿಮ್ಕಾಫ್ ಅವರು ಏನು ಹೇಳ್ತಾರೆ, ಸಮಾಜಶಾಸ್ತ್ರಜ್ಞರಾದ ಅಕ್ಬರ್ ಮತ್ತು ನಿಮ್ಕಾಫ್ ಹೇಳ್ತಕ್ಕಂತಹದ್ದು, ಕುಟುಂಬವು ಸಾಮಾನ್ಯವಾಗಿ ಸಂತತಿ ರಹಿತವಾಗಿ ಅಥವಾ ಸಂತತಿ ಸಹಿತವಾಗಿ ಗಂಡು ಹೆಣ್ಣಿನ ದೀರ್ಘಕಾಲ ಜೀವನ ಮಾಡ್ತಕ್ಕಂತಹ ಒಂದು ಸಮೂಹವಾಗಿರ್ತಕ್ಕಂಥದ್ದು. ಕುಟುಂಬ ಎನ್ನುವುದು ಸಾಮಾನ್ಯವಾಗಿ ಸಂತತಿ ರಹಿತವಾಗಿ ಅಥವಾ ಸಂತತಿ ಸಹಿತವಾಗಿ ಗಂಡು ಹೆಣ್ಣು, ಸ್ತ್ರೀ ಪುರುಷರು ಇಲ್ಲಿ ಗಂಡ ಹೆಂಡತಿಯರಾಗಿ ಅಥವಾ ಪತಿ ಪತ್ನಿಯರಾಗಿ ದೀರ್ಘಕಾಲ ಜೀವನ ಮಾಡ್ತಕ್ಕಂತಹ ಒಂದು ಸಮೂಹ. ಹಾಗಾದ್ರೆ ಇಲ್ಲಿ ಸಂತತಿ ಸಹಿತ ಇರ್ಬೋದು, ಸಂತತಿ ರಹಿತ ಇರ್ಬೋದು, ಪತಿ ಪತ್ನಿಯರ ಒಂದು ದೀರ್ಘಕಾಲೀನ ಸಂಬಂಧ. ಫ್ಯಾಮಿಲಿ ಇಸ್ ಎ ಡ್ಯೂರಬಲ್ ಅಸೋಸಿಯೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ವಿತ್ ಚಿಲ್ಡ್ರನ್ ಆರ್ ವಿತೌಟ್ ಚಿಲ್ಡ್ರನ್. ನೋಡಿ, ಇಲ್ಲಿ ಸಂತತಿ ಸಹಿತವಾಗಿರ್ಬೋದು, ಸಂತತಿ ರಹಿತವಾಗಿರ್ಬೋದು, ಪತಿ ಪತ್ನಿಯರ ಅಥವಾ ಗಂಡ ಹೆಂಡತಿಯ ದೀರ್ಘಕಾಲೀನ ಒಂದು ಸಂಬಂಧವನ್ನು ಕುಟುಂಬ ಅಂತಕ್ಕಂಥದ್ದು ಸೂಚಿಸುತ್ತದೆ. ಸಾಮಾನ್ಯವಾಗಿ ಎಲ್ಲವೂ ಸಂತತಿ ಸಹಿತವಾದಂತಹವುಗಳೇ ಕುಟುಂಬಗಳು. ಆದರೆ ಎಲ್ಲೋ ಕೆಲವು ಸಾರಿ ಮಕ್ಕಳಿಲ್ಲದ ಸಂತತಿ ರಹಿತವಾಗಿಯೂ ಇರ್ತಕ್ಕಂತಹ ಕುಟುಂಬಗಳನ್ನು ನಾವು ಅಪರೂಪದಲ್ಲಿ ನೋಡ್ತೀವಿ. ಈ ರೀತಿ ಮಕ್ಕಳನ್ನು ಪಡೆದುಕೊಂಡು ದೀರ್ಘಕಾಲ ಅಂತ ಹೇಳಿದ್ರೆ ಅವರ ಜೀವನ ಪರ್ಯಂತ ಒಂದು ಕಡೆ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಕುಟುಂಬ ಅಂಥೇಳಿ ಕರಿತೀವಿ. ಇಲ್ಲಿ ವಿವಾಹಿತರಾಗುವುದರ ಮೂಲಕ ಕುಟುಂಬವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಅಲ್ಲಿ ಪತಿ ಪತ್ನಿಯರಾಗಿ ಜೀವನವನ್ನು ಆರಂಭಿಸ್ತಕ್ಕಂಥದ್ದು, ಮಕ್ಕಳನ್ನು ಪಡೀತಕ್ಕಂಥದ್ದು, ಜವಾಬ್ದಾರಿ ಹೊಣೆಗಾರಿಕೆಗಳ ನಿರ್ವಹಣೆ ಅಥವಾ ಅವುಗಳನ್ನು ನಿಭಾಯಿಸ್ತಕ್ಕಂಥದ್ದು, ಇಡೀ ವ್ಯವಸ್ಥೆ ಇಲ್ಲಿಯೇ ಈ ಚಟುವಟಿಕೆ ಈ ಚೌಕಟ್ಟಿನಲ್ಲಿಯೇ ರೂಪುಗೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ನಾವು ಕುಟುಂಬದ ಹೊರತಾಗಿ ನಮ್ಮ ಸಮಾಜವನ್ನು ಅಥವಾ ನಮ್ಮ ಬದುಕನ್ನು ಕೂಡ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹತ್ವ ಅಂತಕ್ಕಂಥದ್ದು ಈ ಕುಟುಂಬ ಅಂತಕ್ಕಂತಹ ವ್ಯವಸ್ಥೆಗೆ ಇದೆ. ಈಗ ನೀವು ನೋಡ್ತೀರಿ, ಆರಾಮಾಗಿ ಕಾಲೇಜಿಗೆ ಬರ್ತೀರಿ ಅಥವಾ ಶಾಲೆಗೆ ಹೋಗ್ತೀರಿ ಅಥವಾ ನಿಮ್ಗೇನು ಬೇಕು ಏನು ಬೇಡ ಅದನ್ನೆಲ್ಲ ನಿಮ್ಮ ತಂದೆ ತಾಯಿಗಳ ಮೂಲಕ ಈಡೇರಿಸ್ಕೊಳ್ತೀರಿ ಅಥವಾ ಕೇಳ್ತೀರಿ, ಅಥವಾ ಅವರು ನಿಮಗೇನು ಬೇಕು ಬೇಡ ಎಲ್ಲವನ್ನೂ ತಿಳ್ಕೊಳ್ತಾರೆ. ಎಷ್ಟು
ಅವರಲ್ಲಿ ವಾತ್ಸಲ್ಯ ಅಂತಕ್ಕಂಥದ್ದು ಇರ್ತದೆ. ಅಂದರೆ ಎಲ್ಲ ತಂದೆ ತಾಯಿಗಳು ಅವರ ಜೀವನದ ಉದ್ದೇಶ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ತಮ್ಮ ಮಕ್ಕಳ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ಅಥವಾ ಮಕ್ಕಳನ್ನು ಸಲ್ಲತಕ್ಕಂಥದ್ದು. ಇದೇ ಇಡೀ ಜೀವನದ ಹೊಣೆಗಾರಿಕೆ. ನೀವು ಅನೇಕ ಸಾರಿ ಗಮನಿಸ್ತೀರಿ, ಕೆಲವರು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಆ ಆಸ್ತಿಯನ್ನು ಕಲೆ ಹಾಕ್ತಾ ಇರ್ತಾರೆ, ಬೇಕಾದಷ್ಟು ಆಸ್ತಿಯನ್ನು ಮಾಡ್ತಾರೆ. ಯಾರಿಗಾಗಿ? ಎಲ್ಲವೂ ಕೂಡ ಮಕ್ಕಳಿಗಾಗಿ. ಮತ್ತು ಆ ಕುಟುಂಬ ಅಂತಕ್ಕಂಥದ್ದು ನಮಗೆಷ್ಟು ಮುಖ್ಯ ಅಂದರೆ, ನಾವು ಎಲ್ಲಿಯೇ ಹೋಗಲಿ, ಎಲ್ಲಿಯೇ ಇರಲಿ, ಸದಾಕಾಲ ನಾವು ನಮ್ಮ ಆಂತರ್ಯದಲ್ಲಿ ದುಡಿತಾ ಇರ್ತಕ್ಕಂಥದ್ದು ನಮ್ಮ ಕುಟುಂಬದ ಬಗ್ಗೆನೇ, ನಮ್ಮ ಕುಟುಂಬವನ್ನು ಕುರಿತಾಗಿ. ತಂದೆ ತಾಯಿಗಳು ಬೇರೆಲ್ಲೇ ಹೋದರೂ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಅಥವಾ ಮಕ್ಕಳೆಲ್ಲೇ ಇದ್ರೂ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಅಷ್ಟು ಮಹತ್ವ ಅಂತಕ್ಕಂಥದ್ದು ಈ ಕುಟುಂಬದ ವ್ಯವಸ್ಥೆಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಹೋಮ್ ಸ್ವೀಟ್ ಹೋಮ್, ದೇರ್ ಈಸ್ ನೋ ಪ್ಲೇಸ್ ಲೈಕ್ ಹೋಮ್. ನಮ್ಮ ಮನೆಯಂತಹ ಸ್ಥಳ ನಮಗೆ ಮತ್ತೊಂದಿಲ್ಲ ಅಂತಕ್ಕಂಥದ್ದು ಅಷ್ಟೊಂದು ಇಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾದರೆ ಸಂತತಿ ರಹಿತವಾಗಿ ಅಥವಾ ಸಂತತಿ ಸಹಿತವಾಗಿ ಪತಿ ಪತ್ನಿಯರಾಗಿ ದೀರ್ಘಕಾಲ ಬಾಳ್ತಕ್ಕಂತಹ ಈ ಒಂದು ಸಮೂಹವನ್ನು ಅವರು ಕುಟುಂಬ ಅಂಥೇಳಿ ಕರೀತಾರೆ ಅಕ್ಬರ್ ಮತ್ತು ನಿಮ್ಕಾಫ್ ಅವರು. ಈ ರೂಪದಲ್ಲಿರ್ತಕ್ಕಂತಹ ಒಂದು ಕುಟುಂಬ ಸಂತತಿ ರಹಿತವಾಗಿ ಅಥವಾ ಸಂತತಿ ಸಹಿತವಾಗಿ ದೀರ್ಘಕಾಲ ಬಾಳ್ತಕ್ಕಂತಹ ಪತಿ ಪತ್ನಿಯರ ಒಂದು ಸಮೂಹ ಕುಟುಂಬ ಅಂತಕ್ಕಂಥದ್ದು ಅಕ್ಬರ್ ಮತ್ತು ನಿಮ್ಕಾಫ್ ಅವರ ಅಭಿಪ್ರಾಯ. ಅದೇ ರೀತಿ ಒಟ್ಟಿನಲ್ಲಿ ಮಾನವ ಸಂತತಿಯನ್ನು ಬಯಸ್ತಾನೆ ತನ್ನ ಇಡೀ ಜೀವನದ ಚೌಕಟ್ಟನ್ನು ಕುಟುಂಬ ಅಂತಕ್ಕಂತಹ ವ್ಯವಸ್ಥೆಗೆ ರೂಪಿಸ್ಕೊಳ್ತಾ ಹೋಗ್ತಕ್ಕಂಥದ್ದೇನಿದೆ ಅದು ಇಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತದೆ. ಅಂತಹ ಕುಟುಂಬ ಎನ್ನುವ ಸಂಸ್ಥೆಯ ಕೆಲವು ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸೋಣ. ಆ ಕುಟುಂಬ ಅಂತಕ್ಕಂತಹ ಸಂಸ್ಥೆ ಏನೆಲ್ಲ ಲಕ್ಷಣಗಳನ್ನು ಹೊಂದಿದೆ? 5 ಪ್ರಮುಖವಾದಂತಹ ಲಕ್ಷಣಗಳು ಇಲ್ಲಿದ್ದಾವೆ. ಒಂದು, ಸಾರ್ವತ್ರಿಕವಾದುದು, ಜೈವಿಕ ಅಂಶಗಳ ಆಧಾರ, ಸೀಮಿತ ಗಾತ್ರ, ಸಾಮಾನ್ಯ ವಾಸಸ್ಥಳ ಮತ್ತು ಸಾಮಾಜೀಕರಣದ ಘಟಕ. ಈ ಪ್ರಮುಖವಾದಂತಹ 5 ಲಕ್ಷಣಗಳು, 5 ಅಂಕಗಳ ಒಂದು ಪ್ರಶ್ನೆ ಇದಾಗಿರ್ತದೆ. ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂತಹದ್ದು. ಮೊದಲನೇದು ಸಾರ್ವತ್ರಿಕ. ಈಗಾಗಲೇ ನೀವು ಸಾಕಷ್ಟು ಸಂದರ್ಭದಲ್ಲಿ ಸಾರ್ವತ್ರಿಕ ಅಂತಕ್ಕಂತಹ ಪದವನ್ನು ಗಮನಿಸಿದ್ದೀರಿ. ಯೂನಿವರ್ಸಾಲಿಟಿ ಅಂತಕ್ಕಂಥದ್ದು ಅಂದರೆ ಎಲ್ಲ ಕಾಲದಲ್ಲೂ ಎಲ್ಲ ಸಮಾಜದಲ್ಲೂ ಇರ್ತಕ್ಕಂಥ ಯಾವ ವ್ಯವಸ್ಥೆಯಾದರೂ ಅದನ್ನು ನಾವು ಸಾರ್ವತ್ರಿಕ ಅಂಥೇಳಿ ಕರಿತೀವಿ. ಅಂತೆಯೇ ಇಲ್ಲಿ ಕುಟುಂಬ ಅಂತಕ್ಕಂತಹದ್ದು ಕೂಡ ಸಾರ್ವತ್ರಿಕವಾದುದು. ಅಂದರೆ ಎಲ್ಲ ಸಮಾಜಗಳಲ್ಲಿ ಎಲ್ಲ ಕಾಲಗಳಲ್ಲಿಯೂ ಇರ್ತಕ್ಕಂತಹದ್ದು ನಮ್ಮ ಕುಟುಂಬ ಎನ್ನುವಂತಹ ಒಂದು ವ್ಯವಸ್ಥೆ. ನೋಡಿ, ಇಲ್ಲಿ ಇದರ ಸಾರ್ವತ್ರಿಕತೆಯನ್ನು ನಾವು ಗಮನಿಸೋದಾದರೆ, ಅಲೆಮಾರಿಯಾಗಿದ್ದಂತಹ ಮಾನವ ಬೆಂಕಿಯ ಬಳಕೆಯನ್ನು ಕಂಡುಕೊಂಡ ನಂತರ, ವ್ಯವಸಾಯದ ಕಲೆಯನ್ನು ಕಂಡುಕೊಂಡ ನಂತರ ಅವನು ಒಂದು ಕಡೆ ಶಾಶ್ವತವಾಗಿ ನೆಲೆಸತೊಡಗಿದ. ಬಹುಶಃ ಅಂದಿನ ಸಂದರ್ಭದಿಂದಲೇ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿರ್ಬೋದು. ಒಂದು ಕಡೆ ಅವನು ಯಾವಾಗ ನೆಲೆಸತೊಡಗಿದ, ತನ್ನ ಕುಟುಂಬದ ಸದಸ್ಯರು ಅಥವಾ ತನ್ನದೇ ಒಂದು ರಕ್ತ ಸಂಬಂಧ ಹಂಚಿಕೊಂಡಿರ್ತಕ್ಕಂಥವ್ರು ಎನ್ನುವಂತಹ ಒಂದು ವ್ಯವಸ್ಥೆಗೆ ಅವರು ಒಳಪಡ್ತಕ್ಕಂಥದ್ದು. ಅದಕ್ಕೂ ಮುಂಚೆ ಅಲೆಮಾರಿಯಾಗಿದ್ದಾಗಲೂ ಕುಟುಂಬ ಇದೆ, ಆದರೆ ಅದು ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟನ್ನು ಪಡೆದುಕೊಳ್ಳದೆ ಅಲ್ಲಲ್ಲಿ ಚದುರಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿತ್ತು. ಯಾವಾಗ ಅವರು ಒಂದು ಕಡೆ ನೆಲೆ ನಿಂತರು, ಅಲ್ಲಿ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ ಒಂದು ನಿರ್ದಿಷ್ಟವಾದಂತಹ ಫ್ರೇಮನ್ನು, ಚೌಕಟ್ಟನ್ನು ಒಳಗೊಳ್ಳಿತು. ಅಂದು ಅಸ್ತಿತ್ವಕ್ಕೆ ಬಂದಂತಹ ಕುಟುಂಬ ಇವತ್ತು ಆದಿವಾಸಿ ಸಮುದಾಯಗಳು, ಗ್ರಾಮೀಣ ಸಮುದಾಯಗಳು, ನಗರ ಸಮುದಾಯಗಳು, ಎಲ್ಲ ಸಮುದಾಯಗಳಲ್ಲೂ ಕುಟುಂಬಗಳಿದ್ದಾವೆ. ಅದು ಎಂಥ ಚಿಕ್ಕ ಹಳ್ಳಿ, ಕುಟುಂಬಗಳಿಂದಲೇ ಆ ಹಳ್ಳಿ ಆಗೋದು, ಕುಟುಂಬಗಳಿಂದಲೇ ನಗರಗಳಾಗ್ತಕ್ಕಂಥದ್ದು, ಕುಟುಂಬಗಳಿಂದಲೇ ಇಡೀ ಸಮಾಜ ಇಲ್ಲಿ ರೂಪಿತವಾಗ್ತಕ್ಕಂಥದ್ದು. ಮಾನವ ನಿರ್ಮಿತ ಸಮಾಜ ಅಂತ ಹೇಳುವಾಗ ನಾವು ಆ ಮಾನವ ಅಂದರೆ ಅವನ ಹಿಂದೆ ಒಂದು ಕುಟುಂಬ ಇದೆ. ಅನೇಕ ಕುಟುಂಬಗಳು, ಕೋಟ್ಯಾಂತರ ಕುಟುಂಬಗಳೇ ಇಲ್ಲಿನ ಸಮಾಜ, ಕೋಟ್ಯಾಂತರ ಕುಟುಂಬಗಳೇ ಇಲ್ಲಿನ ರಾಷ್ಟ್ರ ಅಥವಾ ಇಲ್ಲಿನ ಒಂದು ವ್ಯವಸ್ಥೆ. ಹೀಗಾಗಿ ಅದು ಸಾರ್ವತ್ರಿಕವಾದಂತಹ ಸ್ವರೂಪವನ್ನು ಹೊಂದಿದೆ. ಕೆಲವು ಸಂದರ್ಭದಲ್ಲಿ ಅವಿಭಕ್ತ ಕುಟುಂಬಗಳಿರ್ಬೋದು, ಅಣು ಕುಟುಂಬಗಳಿರ್ಬೋದು, ಅಥವಾ ಕುಟುಂಬಗಳ ಒಂದು ಅರ್ಥೈಸುವಿಕೆಯಲ್ಲಿ ಅಥವಾ ಅಲ್ಲಿನ ಸಂಬಂಧಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇರಬಹುದು. ಆದರೆ ಆ ಕುಟುಂಬದ ಮೂಲಭೂತವಾದಂಥ ಆಶಯ ಏನಿದೆ
ಅದರ ಮೂಲ ಆಶಯ ಇದೆ, ಅದು ಇಲ್ಲಿ ಏಕರೂಪದಲ್ಲಿರ್ತದೆ, ಒಂದೇ ಆಗಿರ್ತದೆ. ಆದ್ದರಿಂದ ಪ್ರತಿ ಸಮುದಾಯಗಳಲ್ಲಿ ಅಥವಾ ಯಾವುದೇ ಸಮುದಾಯಗಳು, ಯಾವುದೇ ಸಮಾಜಗಳು ಕುಟುಂಬಗಳ ಹೊರತಾಗಿ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಆ ರೂಪದಲ್ಲಿ ಕುಟುಂಬ ಎನ್ನುವುದು ಒಂದು ಸಾರ್ವತ್ರಿಕವಾದಂತಹ ಸ್ವರೂಪವನ್ನು ಪಡೆದುಕೊಂಡಿದೆ. ಎಲ್ಲ ಸಮಾಜಗಳಲ್ಲೂ ಕುಟುಂಬ ಇದೆ. ಅಷ್ಟೇ ಅಲ್ಲ, ಭವಿಷ್ಯದ ಸಮಾಜದಲ್ಲೂ ಕೂಡ ಕುಟುಂಬಗಳಿದ್ದೇ ಇರುತ್ತವೆ. ಸಣ್ಣ ಪುಟ್ಟ ಮಾರ್ಪಾಡುಗಳಾಗ್ಬೋದು, ಆದರೆ ಕುಟುಂಬಗಳು ಇದ್ದೇ ಇರುತ್ತವೆ ಎನ್ನುವಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದಾಗುತ್ತೆ. ಆ ಮಟ್ಟಿಗೆ ಇದರ ಒಂದು ಸಾರ್ವತ್ರಿಕತೆಯ ಸ್ವರೂಪ ಅಂತಕ್ಕಂಥದ್ದು ಇದೆ. ಎರಡನೆಯದು ಜೈವಿಕ ಅಂಶಗಳ ಒಂದು ಆಧಾರ. ನೋಡಿ, ಇಲ್ಲಿ ಕುಟುಂಬ ಮತ್ತು ವಿವಾಹ ಎನ್ನುವಂತಹ ಸಂಸ್ಥೆಗಳು ಪರಸ್ಪರ ಪೂರಕವಾದಂಥ ಸಂಸ್ಥೆಗಳು ಅಂತ ಹೇಳ್ತೀವಿ. ಹಾಗಾದ್ರಲ್ಲಿ ಲೈಂಗಿಕ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಚೌಕಟ್ಟನ್ನು ನಿರ್ಮಿಸ್ತಕ್ಕಂಥದ್ದು ವಿವಾಹ ಅಂತಕ್ಕಂಥ ಸಂಸ್ಥೆ. ಆ ವಿವಾಹ ಅಂತಕ್ಕಂತಹ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಾಗ ಅದು ಜೈವಿಕ ಅಂಶಗಳ ಆಧಾರ. ಜೈವಿಕ ಅಂದರೆ ಜನಸಂಖ್ಯೆ, ಜನರು ಅಥವಾ ಅಲ್ಲಿನ ಸಂಬಂಧಗಳು, ಇವುಗಳನ್ನು ಆಧಾರವಾಗಿ ಉಳ್ಳಂತಹದ್ದು. ಆ ಜೈವಿಕ ಅಂಶಗಳ ಆಧಾರದಲ್ಲಿ ನಾವು ಲೈಂಗಿಕ ಬೇಡಿಕೆ ಈಡೇರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ಆ ಮೂಲಕ ಸಂತತಿಯನ್ನು ಪಡಿತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಆ ಸಂತತಿಯ ಮುಂದುವರಿಯುವಿಕೆಗೆ ಏನೆಲ್ಲ ಬೆಳವಣಿಗೆಗಳಾಗಬೇಕು, ಏನೆಲ್ಲ ಅಂಶಗಳಿರಬೇಕು, ಅವೆಲ್ಲವೂ ಕೂಡ ಇಲ್ಲಿ ರೂಪುಗೊಳ್ತಕ್ಕಂತಹದ್ದನ್ನು ನೋಡ್ತೀವಿ. ವಿವಾಹಿತರಾಗಿ ಅವರು ಪತಿ ಪತ್ನಿಯರಾಗಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಾಗಲೇ ಒಂದು ಕುಟುಂಬ ಇದೆ. ಆಟೋಮೆಟಿಕ್ಕಾಗಿ ಒಂದು ಕುಟುಂಬ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಆ ಕುಟುಂಬದ ಉದ್ದೇಶ ಸಂತತಿಯನ್ನು ಪಡಿತಕ್ಕಂಥದ್ದು, ಪೋಷಿಸ್ತಕ್ಕಂಥದ್ದು. ನೀವು ಯಾವ ತಂದೆ ತಾಯಿಗಳನ್ನು ಕೇಳಿ, ತಮ್ಮ ಮಕ್ಕಳು ಓದಿ ಒಂದೊಳ್ಳೆ ಕೆಲಸದಲ್ಲಿದ್ದರೆ ಅಷ್ಟೇ ಸಾಕು, ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಅಂದ್ಕೊಳ್ತಾರೆ. ಅಂದರೆ ಮಕ್ಕಳಲ್ಲಿ ತಮ್ಮ ಇಡೀ ಭವಿಷ್ಯವನ್ನು ಕಾಣ್ತಕ್ಕಂಥದ್ದು. ಇದು ಕೇವಲ ಒಂದು ತಲೆಮಾರಿಗಲ್ಲ, ಅದು ತಲೆಮಾರಿಂದ ತಲೆಮಾರಿಗೆ ಹೀಗೇ ಸಾಗಿ ಬರ್ತದೆ. ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿಗಳಿಗೆ ಕಾಳಜಿ ಇದೆ, ಅವರ ಬಗ್ಗೆ ನಿಮ್ಮ ಅಜ್ಜ ಅಜ್ಜಿಯರಿಗೆ ಕಾಳಜಿ ಇತ್ತು, ಅದೇ ರೀತಿಯಲ್ಲಿ ನೀವು ಕೂಡ ಮುಂದುವರಿಸ್ಕೊಂಡು ಹೋಗ್ತೀರಿ. ಈ ರೀತಿಯಲ್ಲಿ ಅದು ನಿರಂತರವಾಗಿ ಮುಂದುವರಿತಕ್ಕಂತಹ ಒಂದು ವ್ಯವಸ್ಥೆಯಾಗಿ ಕಂಡುಬರ್ತದೆ. ಆದ್ದರಿಂದ ಇದು ಜೈವಿಕ ಅಂಶಗಳ ಆಧಾರ. ಸಂತತಿಯನ್ನು ಪಡಿತಕ್ಕಂಥದ್ದು, ಸಂತತಿಯನ್ನು ಮುಂದುವರಿಸ್ತಕ್ಕಂಥದ್ದು, ಇಡೀ ತಮ್ಮ ವಂಶವನ್ನು ಆ ಮೂಲಕ ವಂಶಾಭಿವೃದ್ಧಿ ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಯಾಕೆ ನಮ್ಮ ಭಾರತೀಯ ಸಮಾಜವನ್ನು ತೆಗೆದುಕೊಂಡಾಗ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಗಂಡು ಮಕ್ಕಳಿಂದ ಮಾತ್ರ ಮೋಕ್ಷ, ಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿಗೂ ಕೂಡ ಗಂಡು ಮಕ್ಕಳು ಬೇಕು. ಯಾಕೆ ಬೇಕು? ನಮ್ಮ ವಂಶವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ, ನಮ್ಮ ವಂಶದ ಹೆಸರನ್ನು ಹೇಳೋದಕ್ಕೆ ಗಂಡು ಮಕ್ಕಳು ಇರಬೇಕು ಅಂಥೇಳಿ ಇವತ್ತಿಗೂ ಇಂಥ ವೈಜ್ಞಾನಿಕ ಎಲ್ಲ ವಿದ್ಯಾವಂತ ವರ್ಗದವರಿದ್ದರೂ ಕೂಡ ಗಂಡು ಮಕ್ಕಳನ್ನೇ ಬಯಸ್ತಕ್ಕಂಥ ಉದ್ದೇಶ ಇಷ್ಟೇ. ತಮ್ಮ ವಂಶಾಭಿವೃದ್ಧಿ ಆಗಬೇಕು, ತಮ್ಮ ವಂಶದ ಮುಂದುವರಿಕೆ ಆಗಬೇಕು ಅಂತಕ್ಕಂಥದ್ದು. ಹೀಗಾಗಿ ಇಲ್ಲಿ ಜೈವಿಕ ಅಂಶಗಳು ಅಂತಕ್ಕಂತಹವುಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತವೆ. ಕುಟುಂಬವು ಸೀಮಿತ ಗಾತ್ರ. ಸಾಮಾನ್ಯವಾಗಿ ಇತರ ಸಂಘ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಕುಟುಂಬ ಅಂತಕ್ಕಂಥದ್ದು ಒಂದು ಸೀಮಿತವಾದಂತಹ ಗಾತ್ರದಲ್ಲಿ ಇರ್ತಕ್ಕಂಥದ್ದು. ನಾವು ಪುರಾತನ ಭಾರತದಲ್ಲಿ ಅವಿಭಕ್ತ ಕುಟುಂಬಗಳನ್ನು ನೋಡ್ತೀವಿ, ಅಲ್ಲಿ ಸದಸ್ಯರ ಸಂಖ್ಯೆ ಸಾಕಷ್ಟು ಇತ್ತು. ಆದರೆ ತೀರಾ ಪ್ರಾಚೀನ ಸಮಾಜದಲ್ಲಿ ಕುಟುಂಬಗಳು ಇಷ್ಟೊಂದು ದೊಡ್ಡ ಗಾತ್ರದಲ್ಲಿ ಇರಲಿಲ್ಲ, ಅಥವಾ ಮಧ್ಯದ ಅವಧಿಯಲ್ಲಿ ಅವಿಭಕ್ತ ಕುಟುಂಬಗಳಿದ್ದಾಗಿತ್ತು. ಇವತ್ತಿನ ಸಂದರ್ಭಕ್ಕೆ ಬಂದರೆ ಆಗಲೇ ಆ ಗಾತ್ರ ಅಂತಕ್ಕಂಥದ್ದು ಅತ್ಯಂತ ಸೀಮಿತವಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ, ಅಣು ಕುಟುಂಬಗಳಾಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ಒಂದು ಸೀಮಿತವಾದಂತಹ ಗಾತ್ರವನ್ನು ಹೊಂದಿದೆ. ಯಾಕೆಂದರೆ ನಾವು ಇತರ ಸಂಘ ಸಂಸ್ಥೆಗಳು ಅವುಗಳನ್ನು ತೆಗೆದುಕೊಂಡಾಗ ಅಲ್ಲಿ ಅಸಂಖ್ಯಾತ ಸದಸ್ಯರುಗಳಿರ್ತಾರೆ. ಆದರೆ ಕುಟುಂಬ ಅಂತಕ್ಕಂಥದ್ದು ಕೇವಲ ರಕ್ತ ಸಂಬಂಧಿಗಳ ಒಂದು ವ್ಯವಸ್ಥೆ, ರಕ್ತ ಸಂಬಂಧಿಗಳ ಒಂದು ಘಟಕ. ಹಾಗಾಗಿ ಇದು ಒಂದು ಚಿಕ್ಕ ಗಾತ್ರದಲ್ಲಿ ಅಸ್ತಿತ್ವದಲ್ಲಿದೆ. ಆ ಚಿಕ್ಕ ಗಾತ್ರದಲ್ಲಿ ಅಸ್ತಿತ್ವದಲ್ಲಿ ಇರೋದ್ರಿಂದಲೇ ಅವರಲ್ಲಿ ಅನ್ಯೋನ್ಯ ಸಂಬಂಧಗಳು, ನಿಕಟವಾದಂತಹ ಸಂಬಂಧಗಳು, ನಿಕಟ ಬಾಂಧವ್ಯಗಳು ಮತ್ತು ಅವರ ಪ್ರಗತಿಯ ಬಗ್ಗೆ ಸದಾಕಾಲ ಆಲೋಚನೆ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಇಲ್ಲಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ಒಂದು ಸೀಮಿತವಾದಂತಹ ಗಾತ್ರದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅವಿಭಕ್ತ ಕುಟುಂಬಗಳು ಅಂತ ಹೇಳಿದ್ರೆ ಅಲ್ಲಿ 3 ತಲೆಮಾರಿಗೂ ಹೆಚ್ಚು ಜನರು,
ಉದಾಹರಣೆಗೆ ಹಿಂದೆ ಅವಿಭಕ್ತ ಕುಟುಂಬಗಳಲ್ಲಿ 100, 150, 200 ಜನ ಇರ್ತಾಯಿದ್ರು. ಆದರೆ ಒಂದು ಹಂತ ಮುಗಿದು ಇವತ್ತು ನಾವು ನೋಡ್ತಕ್ಕಂಥದ್ದು ಒಂದು ಚಿಕ್ಕ ಗಾತ್ರದ ಕುಟುಂಬಗಳನ್ನು, ಸರಾಸರಿ 8-10 ಜನ, ಅದು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಹಳ್ಳಿಗಳಲ್ಲಿ ಇರ್ಬೋದು, ನಗರಗಳಲ್ಲಿ 3-4 ಜನರ 5 ಜನರ ಒಳಗೊಂಡಂಥ ಕುಟುಂಬಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಕುಟುಂಬದ ಒಂದು ಗಾತ್ರ ಅಂತಕ್ಕಂಥದ್ದು ಚಿಕ್ಕದಾಗ್ತಾ ಹೋಗಿದೆ. ಚಿಕ್ಕ ಗಾತ್ರದ ಕುಟುಂಬಗಳನ್ನೇ ನಾವಿವತ್ತು ಅಣು ಕುಟುಂಬಗಳು ಅಂತ ಹೇಳಿ ಕರಿತೀವಿ. ಅಂತಹ ಚಿಕ್ಕ ಗಾತ್ರದ, ಸೀಮಿತ ಗಾತ್ರದ ಕುಟುಂಬಗಳು ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹದನ್ನು ನೋಡ್ತೀವಿ. ಮತ್ತೊಂದು ಸಾಮಾನ್ಯ ವಾಸಸ್ಥಳ. ನಮ್ಮ ಕುಟುಂಬದ ಸದಸ್ಯರು ವಾಸ ಮಾಡ್ತಕ್ಕಂತಹದ್ದು ಒಂದು ಸಾಮಾನ್ಯ ವಾಸಸ್ಥಳ ಅಂತ ಹೇಳಿದಾಗ ಇಲ್ಲಿ ಮೂಲಭೂತ ಅವಶ್ಯಕತೆಗಳ ಪೂರೈಕೆ, ಮೂಲಭೂತವಾದಂಥ ಅವಶ್ಯಕತೆಗಳನ್ನು ಈಡೇರಿಸತಕ್ಕಂತಹ ಒಂದು ಘಟಕ ನಮ್ಮ ಕುಟುಂಬ. ನೋಡಿ, ಇಲ್ಲಿ ಒಂದು ಶಿಶು, ನವಜಾತ ಶಿಶು, ಹಿಂದೆ ನಾವೀಗಾಗಲೇ ಗಮನಿಸ್ತಿರೋ ಹಾಗೆ ಅದು ಪ್ರಾಣಿಗಳಂತಲ್ಲದೆ ಮಾನವ ಶಿಶು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅನೇಕ ವರ್ಷಗಳನ್ನು ತೆಗೆದುಕೊಳ್ತದೆ. ಆ ಎಲ್ಲ ಸಂದರ್ಭಗಳಲ್ಲಿ ಆ ಮಗುವಿನ ಪೋಷಣೆ, ಪಾಲನೆ, ಅದರ ಒಂದು ನೋಡ್ಕೊಳ್ತಕ್ಕಂತಹ ಹೊಣೆಗಾರಿಕೆ ಕುಟುಂಬದ ಸದಸ್ಯರದಾಗಿರ್ತದೆ. ಅಂಥ ಸನ್ನಿವೇಶದಲ್ಲಿ ಆ ಮಗುವಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಲಭ್ಯಗಳು, ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸ್ತಕ್ಕಂಥ ಕೆಲಸ ಇಲ್ಲಿ ಕುಟುಂಬದ ಮೂಲಕ ಆಗುತ್ತೆ. ಆಹಾರ ಆಗಿರ್ಬೋದು, ಮಕ್ಕಳಿಗೆ ನೆಲೆಯಾಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಆ ಮಗುವಿಗೆ ಬೇಕಾದಂತಹ ಏನೆಲ್ಲವೂ ಆಗಿರ್ಬೋದು, ಆ ಎಲ್ಲವನ್ನು ಒದಗಿಸ್ತಕ್ಕಂತಹ ಒಂದು ಸಾಮಾನ್ಯ ವಾಸಸ್ಥಳ ಕುಟುಂಬ ಅಂತಕ್ಕಂಥದ್ದು. ನೀವು ಸಾಮಾನ್ಯವಾಗಿ ಗಮನಿಸ್ತೀರಿ, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ಯಾವುದೇ ಕುಟುಂಬದ ಸದಸ್ಯರಾಗಿರ್ಬೋದು, ಅವ್ರು ಬೇರೆ ಊರುಗಳಿಗೆ ಹೋಗ್ತಾರೆ, ಸಮಾರಂಭಗಳಿಗೆ ಹೋಗ್ತಾರೆ, ಅಥವಾ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಕೊನೆಯಲ್ಲಿ ಅವ್ರಿಗೆ ವಾಪಸ್ ಬರ್ತಕ್ಕಂಥದ್ದು ಎಲ್ಲಿಗೆ? ತಮ್ಮ ಮನೆಗೆ, ತಮ್ಮ ಕುಟುಂಬಕ್ಕೆ. ಎಲ್ಲಿಯೇ ಹೋದರೂ ಕೂಡ ಬಂಧು ಬಾಂಧವರ ಮನೆಗೆ ಹೋದರೆ ಕೆಲವು ಸಮಯ ಇರ್ಬೋದು, 1-2 ದಿನ ಇರ್ಬೋದು, ಕೆಲವು ಸಮಯ ಇರ್ಬೋದು. ಆದರೆ ಅಲ್ಲೆಲ್ಲಿಯೂ ಅವ್ರಿಗೆ ಅದು ಶಾಶ್ವತ ನೆಲೆ ಆಗೋದಿಲ್ಲ. ಬದಲಾಗಿ ತಮ್ಮ ಕುಟುಂಬ ಏನಿದೆ, ತಮ್ಮ ಮನೆ ಏನಿದೆ, ತಮ್ಮ ಸಾಮಾನ್ಯ ವಾಸಸ್ಥಳ ಏನಿದೆ, ಅದು ಒಂದು ನಿರ್ದಿಷ್ಟ ನೆಲೆಯನ್ನು ಒದಗಿಸ್ತಕ್ಕಂಥದ್ದು. ಹೀಗಾಗಿ ನಾವು ಆ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆಗೆ ಈ ಥರದ ಅಂಶಗಳನ್ನು ನೋಡ್ತೀವಿ. ಮತ್ತು ಆ ಮಗುವಿಗೆ ಬೇಕಾದಂತಹ ಒಂದು ರಕ್ಷಣೆ. ಯಾಕೆಂದರೆ ಈ ಮೊದಲು ನಾವು ಗಮನಿಸಿದ್ದೀವಿ, ಒಂದು ಪ್ರಾಣಿ ಹುಟ್ಟಿದಂಥ ಕೆಲವು ದಿನಗಳಲ್ಲಿ, ಕೆಲವು ತಿಂಗಳಲ್ಲಿ ತನ್ನಷ್ಟಕ್ಕೆ ತನಗೆ ಬೇಕಾದಂಥ ಆಹಾರವನ್ನು ಸಂಪಾದಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಳುತ್ತೆ. ಒಂದು ಪಕ್ಷಿ ರೆಕ್ಕೆ ಬರಿತಿದ್ದಾಗೇ ಅದು ತನ್ನ ಪಾಡಿಗೆ ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಅದು ಹಾರಿಬಿಟ್ಟು ಹೊರಟೋಗುತ್ತೆ. ಆದರೆ ಮಾನವ ಹಾಗಲ್ಲ, ಅವನು ಎಲ್ಲಿಯೂ ಹೋಗೋದಿಲ್ಲ, ತಂದೆ ತಾಯಿಗಳ ಜೊತೆಗೆ ಇರ್ತಾನೆ. ಆ ಮಾನವ ಶಿಶು ಅದು ಊಟ ಮಾಡೋದಕ್ಕೆ ಬರೋದಿಲ್ಲ, ನಡೆಯೋದಕ್ಕೆ ಬರೋದಿಲ್ಲ, ನುಡಿಯೋದಕ್ಕೆ ಬರೋದಿಲ್ಲ, ಸಂಪೂರ್ಣ ಪರಾವಲಂಬಿ, ತನ್ನ ತಾಯಿಯನ್ನೇ ಅವಲಂಬಿಸ್ತಕ್ಕಂಥದ್ದು ವರ್ಷಗಟ್ಟಲೆ. ಆ ನಂತರವೂ ಕೂಡ ಆ ಮಗು ಕುಟುಂಬದ ಚೌಕಟ್ಟಿನಲ್ಲೇ ಇರುತ್ತೆ, ಕುಟುಂಬವನ್ನೇ ಅವಲಂಬಿಸಿರುತ್ತೆ. ಅದು ಆ ಕುಟುಂಬ ಅಂತಕ್ಕಂಥದ್ದು ಆ ಮಗುವಿಗೆ ಒಂದು ನಿರ್ದಿಷ್ಟ ನೆಲೆಯನ್ನು, ವಸತಿಯನ್ನು, ವಾಸಸ್ಥಾನವನ್ನು ಎಲ್ಲವನ್ನು ಒದಗಿಸುವುದರ ಮೂಲಕ ಆ ಮಗುವಿಗೆ ರಕ್ಷಣೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆ ರಕ್ಷಣೆ ಅಂತಕ್ಕಂಥದ್ದು ಇಲ್ಲಿ ಯಾವೆಲ್ಲ ರೂಪದಲ್ಲಿರ್ತದೆ? ಅದು ಚಿಕ್ಕ ಮನೆಯಾಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ತಕ್ಕಂಥ ಮನೆಯಾಗಿರ್ಬೋದು. ಒಟ್ಟಿನಲ್ಲಿ ಪ್ರತಿಯೊಂದು ಮಗುವಿಗೂ ಒಂದು ಮನೆಯ ಚೌಕಟ್ಟನ್ನು ಒದಗಿಸ್ತಕ್ಕಂಥದ್ದು ನಮ್ಮ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ. ಅಲ್ಲಿ ಆ ಒಂದು ಮಕ್ಕಳ ಭವಿಷ್ಯದ ಕೇಂದ್ರ ಬಿಂದು. ನೋಡಿ, ಕುಟುಂಬದ ಸದಸ್ಯರು ಅಥವಾ ಮಕ್ಕಳ ಕೇಂದ್ರ ಬಿಂದು ಯಾವುದು ಅಂತ ಹೇಳಿದ್ರೆ ನಮ್ಮ ಕುಟುಂಬ. ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥದ್ದು, ನಮ್ಮೆಲ್ಲ ಬೇಕು ಬೇಡಗಳು ಈಡೇರ್ತಕ್ಕಂಥದ್ದು, ಕಷ್ಟ ಸುಖಗಳು ಎಲ್ಲವೂ ಕೂಡ ನಮಗಲ್ಲಿ ಗೊತ್ತಾಗ್ತಕ್ಕಂಥದ್ದು, ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕುಟುಂಬ ಎನ್ನುವಂತಹ ಚೌಕಟ್ಟಿನಲ್ಲಿಯೇ. ಹಾಗೆಯೇ ಆ ಮಗುವಿಗೆ ಬೇಕಾಗ್ತಕ್ಕಂತಹ ಒಂದು ಶಿಕ್ಷಣ ಕೂಡ ದೊರೀತಕ್ಕಂತಹದ್ದು ಕುಟುಂಬದ ಮೂಲಕವೇ. ಈಗ ನೀವು ಇವತ್ತು ಶಾಲಾ ಕಾಲೇಜುಗಳ ಶಿಕ್ಷಣವನ್ನು ಪಡ್ಕೋತಾ ಇದ್ದೀರಿ ಅಂದರೆ ಅದಕ್ಕೆ ನಿಮ್ಮ ತಂದೆ ತಾಯಿಗಳೇ ಮುಖ್ಯವಾಗಿ ಕಾರಣ ಆಗ್ತಾರೆ. ಮತ್ತೊಂದು, ನವಜಾತ ಶಿಶುವನ್ನು ಸಾಮಾಜೀಕರಣಗೊಳಿಸ್ತಕ್ಕಂತಹ ಒಂದು ಹೊಣೆಗಾರಿಕೆ ಇಲ್ಲಿದೆ ಮತ್ತು ಆ ಮಗು ಇಡೀ ಕುಟುಂಬದ ಕೇಂದ್ರ ಬಿಂದು. ಹಾಗೆಯೇ ತಂದೆ ತಾಯಿಗಳು ಕೂಡ ತಮ್ಮ ಕುಟುಂಬದ, ತಮ್ಮ ವಂಶದ ಪರಂಪರೆಯನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಅವರು ಅವಲಂಬಿಸ್ತಕ್ಕಂಥದ್ದು ಯಾರನ್ನು? ಮಕ್ಕಳನ್ನು. ನೋಡಿ, ಇದು ರೆಸಿಪ್ರೋಕಲ್ ರಿಲೇಷನ್ಶಿಪ್.
ಪರಸ್ಪರ ಪ್ರೇರಿತವಾದಂತಹ ಮ್ಯೂಚುವಲ್ ಟೈಪ್ ಆಫ್ ರಿಲೇಷನ್ಶಿಪ್. ಒಂದು ಇಬ್ಬರು ಪರಸ್ಪರ ಅವಲಂಬಿತರಾಗ್ತಕ್ಕಂಥದ್ದು. ಒಂದು ಮಗು ತನ್ನ ಭವಿಷ್ಯವನ್ನು ಕಂಡುಕೊಳ್ತಕ್ಕಂಥದ್ದು ಆ ಕುಟುಂಬದಲ್ಲಿ, ಅಥವಾ ಕುಟುಂಬದ ಸದಸ್ಯರು ತಮ್ಮ ವಂಶವನ್ನು ಬೆಳೆಸ್ತಕ್ಕಂಥದ್ದು ಆ ಮಗುವಿನ ಮೂಲಕ, ಆ ಕುಟುಂಬದ ಮೂಲಕ. ಹೀಗಾಗಿ ನಾವು ಇಲ್ಲಿ ಪರಸ್ಪರ ಸಂಬಂಧಗಳನ್ನು, ಪರಸ್ಪರ ಪ್ರೇರಿತವಾದಂತಹ ಸಂಬಂಧಗಳನ್ನು ಇಲ್ಲಿ ನೋಡ್ತೀವಿ. ಹೀಗೆ ಆ ಮಗುವಿಗೆ, ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಮಗುವಿಗೆ ನೆಲೆಯನ್ನು, ವಾಸಸ್ಥಾನವನ್ನು ಒದಗಿಸ್ತಕ್ಕಂಥದ್ದು, ಆ ಮಗುವನ್ನು ಬೆಳೆಸ್ತಕ್ಕಂಥದ್ದು, ಪೋಷಿಸ್ತಕ್ಕಂಥದ್ದು, ಈ ಎಲ್ಲ ಹೊಣೆಗಾರಿಕೆಗಳು ಕುಟುಂಬದ ಮೂಲಕವೇ ನಿಭಾಯಿಸಲ್ಪಡ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮತ್ತೊಂದು ಸಾಮಾಜೀಕರಣದ ಘಟಕ. ಮಾನವ ಶಿಶುವನ್ನು ಸಾಮಾಜೀಕರಣಗೊಳಿಸ್ತಕ್ಕಂತಹದ್ದು ಅಂದರೆ, ಈ ಹಿಂದೆ ನಾವು ಸಂಸ್ಕೃತಿ ಮತ್ತು ಸಾಮಾಜೀಕರಣ ಅಂತಕ್ಕಂಥ ಅಧ್ಯಾಯದಲ್ಲಿ ಗಮನಿಸಿದ್ದೀವಿ. ಸಮಾಜದ ನಿಯಮಗಳನ್ನು ಕಲಿತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಸಾಮಾಜೀಕರಣ ಅಂಥೇಳಿ ಕರಿತೀವಿ, ಸೋಷಿಯಲೈಸೇಷನ್ ಅಂತ ಹೇಳ್ತೀವಿ. ಸಮಾಜದ ನಿಯಮಗಳನ್ನು ಕಲಿತಕ್ಕಂತಹ ಒಂದು ಪ್ರಕ್ರಿಯೆ ಸಾಮಾಜೀಕರಣ. ಹಾಗಾದ್ರಲ್ಲಿ ಆ ಸಮಾಜದ ನಿಯಮಗಳನ್ನು ಕಲಿತಕ್ಕಂಥದ್ದು ಅಂದರೆ ಯಾರು ಕಲಿಸ್ಬೇಕು, ಯಾರಿಗೆ ಕಲಿಸ್ಬೇಕು? ಇಂಥಲ್ಲಿ ಕುಟುಂಬ ಅಂತಕ್ಕಂತಹದ್ದು ಸಾಮಾಜೀಕರಣದ ಘಟಕವಾಗಿ ಕೆಲಸವನ್ನು ಮಾಡುತ್ತೆ. ಆ ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಮಗುವನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಅಂತ ಹೇಳಿದ್ರೆ, ಆ ಮಗುವಿಗೆ ಕಾಲಕ್ಕೆ ಏನು ತಿಳುವಳಿಕೆಗಳು ಬೇಕು ಅವುಗಳನ್ನು ತಿಳಿಸ್ತಕ್ಕಂಥದ್ದು, ಅವುಗಳನ್ನು ಕಲಿಸ್ತಕ್ಕಂಥದ್ದು ಇಡೀ ಕುಟುಂಬದ ಹೊಣೆಗಾರಿಕೆ ಆಗುತ್ತೆ. ಹಾಗಾದರೆ ಒಂದು ಮಗುವಿನ ಭವಿಷ್ಯ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ ಆ ಮಗುವಿನ ವ್ಯಕ್ತಿತ್ವ, ಒಳ್ಳೆಯ ಕೆಟ್ಟ ಗುಣನಡತೆಗಳು ರೂಪುಗೊಳ್ತಕ್ಕಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಅಥವಾ ಕುಟುಂಬ ಮತ್ತು ಸಾಮಾಜೀಕರಣದ ಪಾತ್ರ ಅಂತಕ್ಕಂಥದ್ದು ಅಪಾರವಾಗಿರ್ತದೆ. ನೀವು ಅನೇಕ ಸಾರಿ ಕೇಳ್ತೀರಿ, ಹೊರ ಜಗತ್ತಿನಲ್ಲಿ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಗಮನಿಸ್ತೀರಿ. ಯಾರಾದರೂ ಮಕ್ಕಳು ಅವಿಧೇಯರಾಗಿ ವರ್ತಿಸ್ತಾ ಇದ್ದರೆ ಸಹಜವಾಗಿ ಹೇಳ್ಬಿಡ್ತಾರೆ, ಯಾರ ಮಕ್ಕಳಪ್ಪ ಇವರು, ಇವರಪ್ಪ ಅಮ್ಮ ಹಿಂಗೇನ ಬೆಳೆಸೋದು ಅಂತ ಹೇಳಿ ಅಂತ. ನೋಡಿ, ಅಲ್ಲಿ ಇವ್ರ ತಂದೆ ತಾಯಿ ಹೀಗೇನ ಬೆಳೆಸೋದು, ಇವರಪ್ಪ ಅಮ್ಮ ಹೀಗ ಬೆಳೆಸಿರೋದು ಅಂತ ಹೇಳಿದ್ರೆ, ಅದು ನೇರವಾಗಿ ತಂದೆ ತಾಯಿಗಳು ಮತ್ತು ಮಕ್ಕಳ ನಡುವಿನ ಬೆಳೆಸ್ತಕ್ಕಂಥ, ಪೋಷಿಸ್ತಕ್ಕಂತಹ ಒಂದು ಹೊಣೆಗಾರಿಕೆಯನ್ನೇ ಪ್ರಶ್ನಿಸುವಂತಹ ಒಂದು ಮಾತು ಇದಾಗುತ್ತೆ. ಆದ್ದರಿಂದ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಮ್ಮ ಅವಿಧೇಯ ನಡವಳಿಕೆಗಳು ನಮ್ಮ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರನ್ನು ತರ್ತಕ್ಕಂತಹದ್ದೇ ಇಲ್ಲಿ ಸಾಧ್ಯ. ಆದ್ದರಿಂದ ಆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿದ್ರೆ ನೀವು ಒಳ್ಳೆಯ ಮಕ್ಕಳಾಗಿ ರೂಪುಗೊಳ್ಬೇಕು, ಒಳ್ಳೆಯದನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆಯೇ ಒಂದು ಮಗು ಬಹುಕಾಲ ತನ್ನ ತಾಯಿಯನ್ನು, ಕುಟುಂಬದ ಸದಸ್ಯರನ್ನು ಅವಲಂಬಿಸ್ತದೆ. ನಾವು ಅದನ್ನು ಸಾಮಾಜೀಕರಣದ ಹಂತಗಳಲ್ಲಿ ಕೂಡ ಗಮನಿಸಿದ್ದೀವಿ. ಆ ಎಲ್ಲ ವಿಭಿನ್ನ ಸಂದರ್ಭಗಳಲ್ಲಿ ಮಕ್ಕಳನ್ನು ಸಾಮಾಜೀಕರಿಸ್ತಕ್ಕಂಥವ್ರು ಯಾರು? ಕುಟುಂಬ. ನೋಡಿ, ಸಾಮಾಜೀಕರಣದ ಅನೌಪಚಾರಿಕ ಸಾಧನಗಳಲ್ಲಿ ನಾವು ಒಂದು ಬಹುಮುಖ್ಯವಾದಂತಹ ಸಾಧನ ಅಂತ ಹೇಳಿದ್ರೆ ಕುಟುಂಬ ಅಂಥೇಳಿ ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ತನ್ನ ಮಕ್ಕಳನ್ನು ಸಾಮಾಜೀಕರಣಗೊಳಿಸ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತದೆ. ಆ ಸಾಮಾಜೀಕರಣಗೊಳಿಸೋದು ಅಂತ ಹೇಳಿದ್ರೆ ಆ ಮಗುವಿಗೆ ಸರಿ ಯಾವುದು, ತಪ್ಪ್ಯಾವುದು ಅದನ್ನು ಕಲಿಸ್ತಕ್ಕಂತಹದ್ದು. ಬಹಳ ಸಣ್ಣ ಪುಟ್ಟ ಹಂತಗಳಿಂದ ಹಿಡಿದು ಆ ಮಗುವಿನ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಅವಧಿಯವರೆಗೂ ಸಾಮಾಜೀಕರಣ ಅಂತಕ್ಕಂಥದ್ದು ನಡೀತಾನೆ ಇರ್ತದೆ. ಉದಾಹರಣೆಗೆ, ಆರಂಭದಲ್ಲಿ ಒಂದು ಮಗು ಅದು ಎರಡೂ ಕೈಯಲ್ಲಿ ತಿನ್ನೋದಕ್ಕೆ ಶುರು ಮಾಡುತ್ತೆ. ಆಗ ತಾಯಿ ಏನು ಮಾಡ್ತಾಳೆ? ಎಡಗೈಯನ್ನು, ಒಂದು ಕೈಯನ್ನು ತಾನು ಒತ್ತಿ ಹಿಡಿದುಕೊಂಡು ಬಲಗೈಯನ್ನು ಮಾತ್ರ ಬಿಟ್ಟು ಈ ಕೈಯಿಂದ ಊಟ ಮಾಡು. ನೋಡಿ, ಅಲ್ಲಿಂದ ಆರಂಭ ಆಗ್ತಕ್ಕಂಥದ್ದು ಆ ನಿಯಮ. ಅಥವಾ ಮಗು ಏನಾದರೂ ತಪ್ಪು ಮಾತಾಡಿದ್ರೆ ಅದನ್ನು ತಿದ್ದತಕ್ಕಂಥದ್ದು, ಅಥವಾ ದೇವರಿಗೆ ನಮಸ್ಕರಿಸಬೇಕು, ಹಿರಿಯರಿಗೆ ನಮಸ್ಕರಿಸಬೇಕು, ದೊಡ್ಡವರ ಎದುರಿಗೆ ವಾದ ಮಾಡಬಾರ್ದು, ಅಥವಾ ಅವ್ರ ಜೊತೆ ಅವಿಧೇಯವಾಗಿ ವರ್ತಿಸಬಾರ್ದು. ಇಂತಹ ಸಣ್ಣ ಸಂಗತಿಗಳಿಂದ ಹಿಡಿದು ಆ ಮಗು ದೊಡ್ಡದಾಗ್ತಾ ಹೋದಂತೆ ಅದಕ್ಕೆ ಬೇಕಾದಂತಹ ಜೀವನದ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ನಮ್ಮ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ. ಹೀಗಾಗಿ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ಈ ಥರದ ಒಂದು ಮಹತ್ವದ ಅಂಶಗಳನ್ನು ನೋಡ್ತೀವಿ. ಅದು ಸಾಮಾಜೀಕರಣದ ಘಟಕವಾಗಿ, ಸಾಧನವಾಗಿ ತನ್ನ ಪಾಲಿನ ಕೆಲಸವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದು.
ಅನೇಕ ಸಾರಿ ಕುಟುಂಬಗಳು ದೊಡ್ಡದಾಗ್ತಾ ಹೋದಂತೆ ಅಥವಾ ಮಕ್ಕಳು ದೊಡ್ಡವರಾಗ್ತಾ ಹೋದಂತೆ ವಿವಾಹಿತರಾಗಿದ್ದಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ನೆಲೆಸ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಸ್ಬೋದು. ಆದರೆ ಅವರ ನಡುವೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಏನಿದೆ ಅದು ಹಾಗೆಯೇ ಉಳಿದುಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾಕೆ ಅಂದರೆ ಆ ಮಗುವನ್ನು ತಂದೆ ತಾಯಿಗಳು ಬೆಳೆಸಿರ್ತಾರೆ, ಅದಕ್ಕೆ ಶಿಕ್ಷಣವನ್ನು ನೀಡಿರ್ತಾರೆ, ಜೀವನ ಪಾಠವನ್ನು ಹೇಳ್ಕೊಟ್ಟಿರ್ತಾರೆ, ಆ ಮಗುವಿನ ಭವಿಷ್ಯವನ್ನೇ ರೂಪಿಸ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಆರಂಭದ ಸ್ಥಿತಿಯಿಂದ ಏನೂ ಗೊತ್ತಿಲ್ಲದೆ ಇರ್ತಕ್ಕಂತಹ ಮಗುವನ್ನು ಹಂತದಿಂದ ಹಿಡಿದು ಆ ಮಗುವಿಗೆ ಶಿಕ್ಷಣ, ವಸತಿ ಎಲ್ಲವನ್ನೂ ನೋಡ್ಕೊಳ್ತಕ್ಕಂಥದ್ದು, ಕೊನೆಗೆ ಆ ಮಗುವನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸ್ತಕ್ಕಂಥದ್ದು, ತಮ್ಮ ಕುಟುಂಬದ ವಂಶಾಭಿವೃದ್ಧಿಗೆ ಆ ಮಗುವನ್ನು ವಾರಸುದಾರ ಅಂಥೇಳಿ ಭಾವಿಸ್ತಕ್ಕಂಥದ್ದು, ಅವರ ಇಡೀ ಆಸ್ತಿಗೆ ಆ ಮಗು ವಾರಸುದಾರನಾಗ್ತಕ್ಕಂಥದ್ದು. ಈ ಎಲ್ಲ ಹಂತಗಳಲ್ಲಿ ಸಾಮಾಜೀಕರಣ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಬಹುಮುಖ್ಯವಾದಂತಹ ಚಟುವಟಿಕೆಗಳು ಈ ಕುಟುಂಬದ ಚೌಕಟ್ಟಿನಲ್ಲಿ ನಡೀತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ ಕುಟುಂಬ ಅಂತಕ್ಕಂತಹದ್ದು ಒಂದು ಸಾಮಾಜೀಕರಣದ ಘಟಕ, ಮಗುವಿಗೆ ಮನೆಯನ್ನು ಒದಗಿಸ್ತಕ್ಕಂಥ ಒಂದು ಘಟಕ, ಮಗುವನ್ನು ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಒಂದು ಘಟಕವಾಗಿ ಇಲ್ಲಿ ಕುಟುಂಬ ಅಂತಕ್ಕಂತಹದ್ದು ರೂಪುಗೊಂಡಿದೆ. ಈ ರೂಪದಲ್ಲಿ ನಾವು ಕುಟುಂಬ ಅಂತಕ್ಕಂತಹ ಒಂದು ಸಾಮಾಜಿಕ ಸಂಸ್ಥೆಗೆ ಸಂಬಂಧಪಟ್ಟಂತಹ ಕೆಲವು ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಬೋದು. ನೋಡಿ, ಕುಟುಂಬ ಎನ್ನುವ ಸಂಸ್ಥೆ ಇನ್ನೊಂದು ಮಹತ್ವದ ಸಂಸ್ಥೆಯಾಗಿದೆ. ಅಂತಹ ಕುಟುಂಬ ಎನ್ನುವ ಪದವನ್ನು ನಾವು ಇಂಗ್ಲೀಷಲ್ಲಿ ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಆ ಫ್ಯಾಮಿಲಿ ಅಂತ ಅನುವಾದ ಮಾಡ್ತೀವಿ. ಆ ಫ್ಯಾಮಿಲಿ ಅಂತಕ್ಕಂತಹ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎನ್ನುವ ಪದದಿಂದ ಬಂದಿದ್ದು, ಫ್ಯಾಮುಲಸ್ ಎಂದರೆ ಸರ್ವೆಂಟ್, ಆಳು, ಸೇವಕ ಎನ್ನುವ ವಿಭಿನ್ನವಾದಂತಹ ಒಂದು ಪದಗಳ ಅರ್ಥ ಅಂತಕ್ಕಂತಹದ್ದು ಇಲ್ಲಿದೆ. ಸೇವಕ, ಆಳು, ಸರ್ವೆಂಟ್ ಎನ್ನುವ ಒಂದು ಪದದ ಉತ್ಪತ್ತಿಯನ್ನು ನಾವು ಈ ಫ್ಯಾಮಿಲಿ ಅಂತಕ್ಕಂತಹ ಪದದ ಉತ್ಪತ್ತಿಯೊಂದಿಗೆ ನೋಡ್ತೇವೆ. ಅಕ್ಬರ್ ಮತ್ತು ನಿಮ್ಕಾಫ್ ಅವರು ಇಲ್ಲಿ ದೀರ್ಘಕಾಲ ಬಾಳ್ತಕ್ಕಂತಹ ಒಂದು ಸಮೂಹ ಅಂಥೇಳಿ ಹೇಳ್ತಾರೆ. ಅಂದರೆ ಸಂತತಿ ಸಹಿತವಾಗಿ, ಸಂತತಿ ರಹಿತವಾಗಿ ದೀರ್ಘಕಾಲ ಬಾಳ್ತಕ್ಕಂತಹ ಒಂದು ಸಾಮಾಜಿಕವಾದಂತಹ ಜೈವಿಕವಾದಂತಹ ಘಟಕವನ್ನು ಅವರು ಹೇಳ್ತಾರೆ, ಕುಟುಂಬ ಅಂಥೇಳಿ ಹೇಳ್ತಾರೆ. ಫ್ಯಾಮಿಲಿ ಈಸ್ ಎ ಡ್ಯೂರಬಲ್ ಅಸೋಸಿಯೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ವಿತ್ ಚಿಲ್ಡ್ರನ್ ಆರ್ ವಿತೌಟ್ ಚಿಲ್ಡ್ರನ್ ಅಂತಕ್ಕಂತಹ ಒಂದು ಅರ್ಥವನ್ನು ಅವ್ರು ಹೇಳ್ತಾರೆ. ಅಂತಹ ಕುಟುಂಬವು ಅನೇಕ ಲಕ್ಷಣಗಳನ್ನು ಹೊಂದಿದೆ. 5 ಅಂಕಗಳ ಪ್ರಶ್ನೆ ಇದು. ಕುಟುಂಬವು ಸಾರ್ವತ್ರಿಕವಾದುದು. ಎಲ್ಲೆಡೆ ಕುಟುಂಬಗಳಿದ್ದಾವೆ, ಎಲ್ಲ ಸಮಾಜದಲ್ಲೂ ಕುಟುಂಬಗಳಿದ್ದಾವೆ. ಕುಟುಂಬಗಳಿಲ್ಲದ ಸಮಾಜಗಳಿಲ್ಲ. ಆ ಕುಟುಂಬಗಳು ಜೈವಿಕ ಆಧಾರ, ಲೈಂಗಿಕ ಬೇಡಿಕೆ, ವಂಶಾಭಿವೃದ್ಧಿ, ತಮ್ಮ ವಂಶದ ವಾರಸುದಾರನ ರೂಪಿಸ್ತಕ್ಕಂತಹ ಹೊಣೆಗಾರಿಕೆಗಳನ್ನು ಹೊಂದಿದೆ. ಇತರ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಕುಟುಂಬ ಅಂತಕ್ಕಂಥ ಸಂಸ್ಥೆ ಒಂದು ಸೀಮಿತವಾಗಿರ್ತಕ್ಕಂತಹ ಗಾತ್ರದಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ ಕುಟುಂಬವು ನಿಮ್ಮೆಲ್ಲರಿಗೂ ವಾಸಸ್ಥಾನವನ್ನು, ನೆಲೆಯನ್ನು, ಇಡೀ ಭವಿಷ್ಯವನ್ನು, ಆಸ್ತಿಯನ್ನು, ಅಂತಸ್ತನ್ನು ಎಲ್ಲವನ್ನು ರೂಪಿಸ್ತಕ್ಕಂತಹ ಒಂದು ಹೊಣೆಗಾರಿಕೆ. ಆ ಮೂಲಕ ಅಸಹಾಯಕ ಸ್ಥಿತಿಯಿಂದ ಹಿಡಿದು ಆ ಮಗುವಿನ ಎಲ್ಲ ಹಂತಗಳಲ್ಲಿ ಮಕ್ಕಳನ್ನು ಸಾಮಾಜೀಕರಣಗೊಳಿಸ್ತಕ್ಕಂಥದ್ದು ಕುಟುಂಬ ಎನ್ನುವಂತಹ ಸಂಸ್ಥೆ. ಆ ಮಗುವಿನ ಹುಟ್ಟಿನಿಂದ ಹಿಡಿದು ಆ ಮಗು ಶಿಕ್ಷಣ ಪಡೆದು ಉದ್ಯೋಗಸ್ಥನಾಗಿ, ವಿವಾಹಿತನಾಗಿ, ಮತ್ತೆ ಆ ಮಗು ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಎಲ್ಲ ಹಂತಗಳಲ್ಲೂ ಕುಟುಂಬ ಅಂತಕ್ಕಂಥದ್ದು ಆ ಮಕ್ಕಳ ಜೊತೆಗಿರ್ತದೆ. ಅಥವಾ ಕೆಲವು ಸಾರಿ ಅವರು ವಿವಾಹಿತರಾಗಿ ಬೇರೆ ಸ್ಥಳಗಳಲ್ಲಿ ನೆಲೆಸಿದ್ರೂ ಕೂಡ ಕುಟುಂಬದೊಂದಿಗಿನ ಭಾವನಾತ್ಮಕವಾದಂತಹ ಸಂಬಂಧ ಅಂತಕ್ಕಂಥದ್ದು, ಎಮೋಷನಲ್ ಟೈಪ್ ಆಫ್ ರಿಲೇಷನ್ಸ್ ಅಂತಕ್ಕಂಥದ್ದೇನಿದೆ ಅದು ಜೀವನ ಪರ್ಯಂತ ಇರ್ತಕ್ಕಂಥದ್ದು. ನಾವು ಬೇರೆ ಏನನ್ನಾದರೂ ಬದಲಾಯಿಸ್ಬೋದು, ಕೊಂಡ್ಕೊಳ್ಬೋದು, ಬೇರೆ ಏನಾದರೂ ಮಾಡ್ಕೊಳ್ಬೋದು. ಆದರೆ ನಮ್ಮ ತಂದೆ ತಾಯಿಗಳ ಒಡನಾಟ, ಆ ತಂದೆ ತಾಯಿಗಳನ್ನು ನಾವು ಬದಲಾಯಿಸೋದಕ್ಕೂ ಸಾಧ್ಯ ಇಲ್ಲ. ಅವರೊಂದಿಗಿನ ಭಾವನಾತ್ಮಕವನ್ನು ಸಂಬಂಧವನ್ನು ಬಿಟ್ಟು ಬದುಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗೆ ಒಂದು ಕುಟುಂಬ ಒಂದೇ ಕಡೆ ನೆಲೆಸಿರಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಸಿರಲಿ, ಎಲ್ಲಿಯೇ ನೆಲೆಸಿರಲಿ, ಆ ಕುಟುಂಬದೊಂದಿಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಈ ರೂಪದಲ್ಲಿ ಕುಟುಂಬ ಎನ್ನುವಂತಹದ್ದು ಒಂದು ಬಹುಮುಖ್ಯವಾದಂತಹ ಸಾಮಾಜಿಕ ಸಂಸ್ಥೆಯಾಗಿದೆ.